ಯಾವುದೇ ರೀತಿಯಾದಂತಹ ತಾರತಮ್ಯವಿಲ್ಲದೆ ಪಾದಾಚಾರಿ ಮಾರ್ಗವನ್ನು ಒತ್ತುವರಿ ಮಾಡಿಕೊಂಡಿರೋದನ್ನ ಖಂಡಿತವಾಗಿ ನಾವು ತೆಗೆದಿದ್ದೀವಿ. ನಾವು 2 ದಿನ ಲೇಟ್ ಮಾಡಿದ್ಕೆ ನಾವು ಅಧಿಕಾರಿಗಳು ಶಾಮೀಲಾಗ್ಬಿಟ್ಟಿದೀವಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಶಾಮೀಲಾಗಿಲ್ಲ, ಅವರೇ ತಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮುಖ್ಯ ರಸ್ತೆನಲ್ಲಿ ಇರ್ತಕ್ಕಂಥದ್ದನ್ನ ಎನ್ಕ್ರೋಚ್ಮೆಂಟ್ ಬಿಡೋದಿಲ್ಲ. ಅಲ್ಲಿ ಹೋದಾಗ ನಾನು 1 ಗಂಟೆ ಟೈಮ್ ಕೊಟ್ಬಿಡ್ರಿ, ಈಗ ಎಲ್ಲ ತಕೊಂಡ್ಬಿಡ್ತೀನಿ ಅಂತಾರೆ. ನಾವಿವಾಗ ನಿಮಗೆ ದಿನಗಟ್ಟಲೆ ಟೈಮ್ ಕೊಡ್ತಾ ಇದೀವಿ, ನೀವೇ ತಕೊಳ್ಳಿ. ಎಲ್ಲ ಸಾರ್ವಜನಿಕ ಸಜ್ಜನರು ನೆಲಮಂಗಲ ವ್ಯಾಪ್ತಿನಲ್ಲಿ ಯಾವುದೇ ಅಧಿಕಾರಿ, ನಾನಾಗಿರ್ಬೋದು, ನಾನು ಮುಂದೆ ಬರೋರಾಗಿರ್ಬೋದು, ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸನ ಮಾಡೋದಕ್ಕೆ ಮುಂದೆ ಬರೋರನ್ನ ಮೊದಲು ಗೌರವಿಸಿ, ಕಾಲೆಳಿತಕ್ಕಂಥದ್ದನ್ನ ದಯವಿಟ್ಟು ಮಾಡಬೇಡಿ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಂತೀನಪ್ಪ. ಈಗ ನಮ್ಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದ್ರ ಮಧ್ಯದಲ್ಲಿ ನಮ್ಗೆ SIR ಕಾರ್ಯ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ಟೌನ್ ಅಲ್ಲಿ ನೀರಿನ ಸಮಸ್ಯೆ ಇದೆ. ಎಲ್ಲಾ ಕಾರ್ಯಗಳನ್ನ ನಾವು ಸರಿದೂಗಿಸ್ಕೊಂಡು ನಮ್ಮ ಮಾನವ ಸಂಪನ್ಮೂಲ ಕಮ್ಮಿ ಇದೆ, ಅದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಬೇಕು. ನಾವು ಮಾಡ್ತಾ ಇದೀವಿ. ಇದು 3ನೇ ದಿನ ಕಾಲಿಟ್ಟಿದೆ. ನಾವೀಗ ಆಲ್ರೆಡಿ 1ನೇ ದಿನ ಪ್ರಾರಂಭ ಮಾಡಿದಾಗ ಸಾರ್ವಜನಿಕರಿಗೆ ಸಾಕಷ್ಟು ಅವಕಾಶ ಸಿಗ್ಲಿ, ಟೈಮ್ ಸಿಗ್ಲಿ, ಯಾರು ಹೊಟ್ಟೆ ಮೇಲೆ ಏಕೈಕಿ ಹೊಡಿಬಾರ್ದು, ಅವ್ರಾಗ ಅವರೇ ತೆರವು ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಇಂಟೆನ್ಷನ್ ಮೈಂಡಲ್ಲಿ ಇದೆ. ಅದನ್ನ ದಯವಿಟ್ಟು ನೀವುಗಳು ಅರ್ಥ ಮಾಡ್ಕೊಬೇಕು ಸಾರ್ವಜನಿಕರು. ಈಗ ನೀವುಗಳು ನಾವ್ ಹೇಳಿ ಸೂಚನೆ ಕೊಟ್ಟಿದ್ದಾದ್ಮೇಲೆ ತೆರವು ಮಾಡ್ಕೊಂಡ್ಬಿಟ್ಟಿದ್ರೆ ನಾವು ಬಂದು ಹೊಡೆಯಂತದ್ದೇನಿತ್ತು? ಹೌದಲ್ವಾ? ನಾವು 2 ದಿನ ಲೇಟ್ ಮಾಡಿದ್ಕೆ ನಾವು ಅಧಿಕಾರಿಗಳು ಶಾಮೀಲಾಗ್ಬಿಟ್ಟಿದೀವಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಶಾಮೀಲಾಗಿಲ್ಲ. ಬಡ ಜನಗಳಿಗೆ ಅನುಕೂಲ ಆಗ್ಲಿ, ನೀವಾಗಿ ನಿಮ್ ಅನುಕೂಲ ತಕ್ಕನಾಗೆ ಕಟ್ ಮಾಡ್ಕೊಡ್ರಿ. ಎನ್ಕ್ರೋಚ್ಮೆಂಟ್ ಆಗಿರೋದು ನೀವಾಗಿ ನೀವು ತೆರೀರಿ ಅಂತಕ್ಕಂಥ ಸಂದೇಶ ಅಷ್ಟೇ ವಿನಃ ಏನು ಇಲ್ಲ. ನಾವು ಈಗ ಆಲ್ರೆಡಿ ಅಡೆಪೇಟೆನಲ್ಲೂ ಸಹ ತೆಗಿತೀವಿ, ಅದು ತುಂಬಾ ಚಿಕ್ಕದಾಗಿದೆ. ಇದು ಇಲ್ಲಿಂದ ಹಿಡಿದು ಬಿನ್ಮಂಗಲ ಪಾರ್ಕ್ವರೆಗೂ ಯಾವುದೇ ರೀತಿಯಾದಂತಹ ತಾರತಮ್ಯವಿಲ್ಲದೆ ಪಾದಾಚಾರಿ ಮಾರ್ಗವನ್ನು ಒತ್ತುವರಿ ಮಾಡ್ಕೊಂಡಿರೋದನ್ನ ಖಂಡಿತವಾಗಿ ನಾವು ತೆಗಿತೀವಿ. ಆದ್ದರಿಂದ ನೀವುಗಳು ಬಂಡವಾಳ ನೀವೇ ಮಾಡ್ಕೊಂಡಿದ್ರೆ ನಿಮ್ಮ ಅನುಕೂಲ ಆಗೋ ರೀತಿಯಲ್ಲಿ ನೀವೇ ತಗೊಬೇಕು. ಇವತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು BG ಮೇಡಮ್ ಅವ್ರು ಇರ್ಬೋದು, ಉಮೇಶ್ ಇರ್ಬೋದು, ರವಿ ಇರ್ಬೋದು, ನಮ್ಮೆಲ್ಲಾ ಪೌರ ಕಾರ್ಮಿಕರು ಇರ್ಬೋದು, ಟ್ರಾಫಿಕ್ ಪೊಲೀಸ್ನವ್ರು ಇರ್ಬೋದು, ನಮ್ಮ ಬೆಸ್ಕಾಂ ಇಲಾಖೆನ ಜೈ ಇರ್ಬೋದು, ನಮ್ಮ ಇಲಾಖೆಯ ಶ್ರೀನಿವಾಸ ಮೂರ್ತಿ ಜೈ ಇವ್ರು ಇರ್ಬೋದು, ಎಲ್ಲರೂ ನಮ್ಮ ತಿಮ್ಮೇಗೌಡರು AW ಅವರು, ಪ್ರಿಯರಚನಾ, ಇಷ್ಟು ನಾವು ಕ್ರಮಾನುಗತವಾಗಿ ಎಲ್ಲಾ ಸಾರ್ವಜನಿಕರಿಗೆ ನಾವು ಕರಪತ್ರಗಳನ್ನ ಹಂಚಿ ನಾವ್ ಈ ತರ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ, ನೀವುಗಳು ನಿಮ್ಮ ಹಂತದಲ್ಲೇ ತೆರವು ಮಾಡ್ಕೊಳ್ಳಿ ಅಂತೇಳಿ ಕಿವಿಗೆ ಮಕ್ಕಳು ಪಾಠ ಮಾಡ್ದಂಗೆ ಮಾಡಿದ್ರೂ ಸಹ ಇನ್ನೂ ತೆಗ್ದಿಲ್ಲ. ಈಗ ನಾವು ತೆಗಿಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಪಾದಾಚಾರಿ ಮಾರ್ಗವನ್ನ ಸಾರ್ವಜನಿಕರಿಗೆ ಉಳಿಸ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ, ಅದು ಅವರ ಹಕ್ಕು, ಸಂವಿಧಾನಬದ್ಧ ಹಕ್ಕು. ಸೊ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ಯಾವುದೇ ರೀತಿ ತಾರತಮ್ಯ ಇಲ್ಲ. ಕೆಲವರೆಲ್ಲ ಹೇಳಿದ್ದಾರೆ, ಕೆಲವೊಂದು ಭಾಗದಲ್ಲಿ ತೆಗಿತಾರೆ, ಎಲ್ಲ ಏನು ದೊಡ್ಡ ವ್ಯಕ್ತಿಗಳ ಅಂಗಡಿ ಮುಂದೆ ತೆಗಿಯಲ್ಲ ಅಂತ. VC ಅನ್ನೋರವ್ರಿಗೆ ಹೇಳಿದ್ದೀನಿ, ಅವರು ಸಜ್ಜನರು. ನಾನು ಹೇಳಿದ್ದಾದ್ಮೇಲೆ ಎಲ್ಲ ಅವರೇ ತಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಮುಖ್ಯ ರಸ್ತೆನಲ್ಲಿ ಇರ್ತಕ್ಕಂಥದ್ದನ್ನ ಎನ್ಕ್ರೋಚ್ಮೆಂಟ್ ಬಿಡೋದಿಲ್ಲ. ಇದನ್ನ ನಾವು ತೆಗಿತೀವಿ. ಸಾರ್ವಜನಿಕರು ಇದನ್ನೇ ಸೂಚನೆ ಅಂತಾನೆ ತಕೊಂಡ್ರೆ ಪರವಾಗಿಲ್ಲ, ಎಲ್ಲದನ್ನು ನೀವೇ ತಕ್ಕೊಳ್ಳಿಲ್ಲ, ನಾವು ತೆಗಿತೀವಿ. ಹಂತವಾಗಿ ತೆಗಿತೀವಿ. ನೆಲಮಂಗಲ ನಗರಸಭೆ, ಪುರಸಭೆ, ಇದು ಫಸ್ಟ್ ಮಂಡಲ ಪಂಚಾಯತಿ, ಆಮೇಲೆ ಪಟ್ಟಣ ಪಂಚಾಯತಿ, ಆಮೇಲೆ ಪುರಸಭೆ, ಆಮೇಲೆ ನಗರಸಭೆ ಆಗಿ ಬೆಳೆದು ನಿಂತಿದೆ. ಪ್ರಾರಂಭದಲ್ಲಿ ನಾವು ಹಾಕಿದಂತ ಕಂಬಗಳು ಅವಾಗ ಆಗಿದ್ದ ಪರಿಸ್ಥಿತಿಗೆ ತಕ್ಕನಂಗೆ ಅನುಕೂಲವಾಗಿತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ರೋಡ್ ವಿಸ್ತೀರ್ಣ ಬೇಕು, ರೋಡ್ ಅಗಲ ಮಾಡಿದೀವಿ, ಕೆಲವೊಂದು ಹಾಕಿರ್ತಕ್ಕಂಥ ಕಂಬ ರಸ್ತೆಗೆ ಬಂದಿದೆ. ಸೊ ಹಂಗಾಗಿ ಬೆಸ್ಕಾಂ ಇಲಾಖೆ ನೋಡ್ಬೋದು, ಈಗ ಎಲ್ಲಾನು ಒಳ್ಳೊಳ್ಳೆ ಕಂಬಗಳನ್ನ ಹಾಕೊಂತ ಹೋಗ್ತಾ ಇದ್ದಾರೆ. ಅವ್ರಿಗೂ ಟೈಮ್ ಬೇಕಿದೆ. ಎಲ್ಲ ಸುಧಾರಣೆ ಹಂತವಾಗಿ ಆಗ್ತಾ ಇದೆ. ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ತಗೊಂಡಾಗ ನಮ್ಮ ನೆಲಮಂಗಲ ನಗರಸಭೆಯ ಒಂದು ಎಲ್ಲಾ ಕಾರ್ಯಗಳನ್ನು ಸಹ ಹಂತವಾಗಿ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಅದು ಯಾರ ಪ್ರಯತ್ನನೋ ಗೊತ್ತಿಲ್ಲ, ಆದ್ರೂ ಅಭಿವೃದ್ಧಿ ಹೊಂದ್ತಾ ಇದೆ. ಅವೆಲ್ಲ ನಾವು ನೋಡ್ತಾ ಇದೀವಿ. ಇಲ್ಲಿ ಸಾಕಷ್ಟು ಬದಲಾವಣೆ. ವ್ಯಾಪಾರಿಗಳು ಕೊಡ್ತಾ ಇಲ್ಲ ಅಂತ ನೀವು ಈಗ ವ್ಯಾಪಾರಿಗಳಿಗೆ ಟೈಮ್ ಕೊಡುವಂತಲ್ಲ. ನೋ ಈ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಅವರು ತೊಳ್ಕೊಂಡೋಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಲಿ ಅಂತಕ್ಕಂಥ ಒಂದು ನಿಟ್ಟಿನಿಂದ 2013ರಲ್ಲಿ ಒಂದು ಪಾದಾಚಾರಿ ಏನು ಬೀದಿ ಬದಿ ವ್ಯಾಪಾರಿಗಳ ಆಕ್ಟ್ ಅಂತಿದೆ. ಅವ್ರಿಗೂ ಕೆಲವೊಂದು ಹಕ್ಕುಗಳಿದೆ. ಅದ್ರ ಅಡಿನಲ್ಲಿ ನಾವು ಅವರಿಗೆ ಕಾರ್ಡ್ ಅಂತ ಕೊಟ್ಟಿರ್ತೀವಿ. ಆ ಕಾರ್ಡ್ ಇಟ್ಕೊಂಡು ಅವರಿಗೆ ಬ್ಯಾಂಕ್ ಲೋನ್ ಕೊಟ್ಟಿರ್ತಾರೆ. ಬ್ಯಾಂಕ್ ಲೋನ್ ಕೊಡೋದು ಏನಕ್ಕೆ ಅಂತಂದ್ರೆ ಅವ್ರಿಗೆ ಆರ್ಥಿಕವಾಗಿ ಅವ್ರು ಮೇಲ್ ಬರಲಿ ಅಂತ. ನಾವು ಬ್ಯಾಂಕ್ ಲೋನ್ ಕೊಡ್ಸಿದೀವಿ, ನೀವೇ ಕಾರ್ಡ್ ಕೊಟ್ಟಿದ್ದೀರಾ, ಅವ್ರಿಗೆ ಜಾಗನೂ ಕೊಡಿ ಅಂತಂದ್ರೆ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ಪಟ್ಟಣದಲ್ಲಿ ನಾವು ಜಾಗ ಎಲ್ಲಿಂದ ಕೊಡಕ್ಕಾಗತ್ತೆ? ಅವರು ಸಾರ್ವಜನಿಕರು ಅತಿ ಹೆಚ್ಚಾಗಿದೆ, ಬೀದಿಗಳಲ್ಲಿ ತೊಳ್ಕೊಂಡೋಗಿ ವ್ಯಾಪಾರ ಮಾಡಿದ್ರೆ ಖಂಡಿತ ಅವ್ರ ವ್ಯಾಪಾರ ಆಗುತ್ತೆ, ಜೀವನ ನಿರ್ವಹಣೆ ಸಾಧ್ಯ ಇಲ್ದಿರೋದು ಯಾವುದೂ ಇಲ್ಲ. ಹೆಚ್ಚಿನ ಕಾಮಗಾರಿ ನಾವೀಗ ಪೊಲೀಸ್ ಸ್ಟೇಷನ್ ಸರ್ಕಲ್ ಇಂದ ಪ್ರಾರಂಭ ಮಾಡಿದೀವಿ. ಎಲ್ಲಿವರೆಗೂ ಆಗುತ್ತೋ 3 ಗಂಟೆವರೆಗೂ ಎಲ್ಲಿವರೆಗೂ ಆಗುತ್ತೋ ನಾವು ಅಲ್ಲಿ ಮಾಡ್ತೀವಿ. ಅದಾಗಿದ್ದಾದ್ಮೇಲೆ ಸ್ಟಾಪ್ ಮಾಡ್ತೀವಿ. ಮತ್ತೆ ನಾವು ಯಾವತ್ತಪ್ಪ ಪ್ಲಾನ್ ಇರೋದು? ಮತ್ತೆ ನಾವು ನೆಕ್ಸ್ಟ್ ಮಂಗಳವಾರಕ್ಕೆ ಪ್ಲಾನ್ ಮಾಡ್ತೀವಿ. ನಾವು ನೆಕ್ಸ್ಟ್ ಮಂಗಳವಾರಕ್ಕೆ ಪ್ಲಾನ್ ಮಾಡ್ತಾರ ಉದ್ದೇಶ ಏನು ಅಂತಂದ್ರೆ ಸಾರ್ವಜನಿಕರಿಗೆ ಸಮಯಾವಕಾಶ ಸಿಗ್ಲಿ ಅಂತ.
ಅಲ್ಲಿಗೆ ಹೋದಾಗ ನಾನು 1 ಗಂಟೆ ಟೈಮ್ ಕೊಟ್ಬಿಡ್ರಿ ಈಗ ಎಲ್ಲ ತಕೊಂಡ್ಬಿಡ್ತೀನಿ ಅಂತಾರೆ. ನಾವಿವಾಗ ನಿಮಗೆ ದಿನಗಟ್ಲೆ ಟೈಮ್ ಕೊಡ್ತಾ ಇದೀವಿ, ನೀವೇ ತಕೊಳ್ಳಿ. ನಾವು ತೆಗಿಯಕ್ ಬಂದಾಗ ವಿರೋಧ ವ್ಯಕ್ತಪಡಿಸಿದ್ರೆ ನಾವೆಲ್ಲ ಡೆಮಲಿಷ್ ಮಾಡಿ ಹೊಡೆದಾಕ್ತಿವಿ ಅಷ್ಟೇ. ಈಗ ಆಂಬುಲೆನ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ನಾವು ಒಂದು ಒಳ್ಳೆ ಪಾಯಿಂಟ್ ಅಲ್ಲಿ ನಿಲ್ಸ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಟ್ರಾಫಿಕ್ನವ್ರ ಹತ್ರ ಮಾತಾಡ್ಕೊಬೇಕು. ನಾವು ಬೇಕಾದ್ರೆ ಟ್ರಾಫಿಕ್ ಇಲಾಖೆಗೆ ಒಂದು ಪತ್ರ ಬರೀತೀವಿ, ಆಂಬುಲೆನ್ಸ್ ಗಳನ್ನ ಬೇರೆ ಕಡೆ ನಿಲ್ಸಿ ಅಂತೇಳಿ. ಅವರು ನಮ್ಮಿಂದ ಅವ್ರಿಗೆ ಏನಾಗಬೇಕು ಸಹಕಾರ ನಾವು ಮಾಡಿ ತೆರವುಗೊಳಿಸೋದಕ್ಕೆ ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೀವಿ. ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ನೀವು ಬದುಕಿ, ಇನ್ನೊಬ್ಬರನ್ನ ಬದುಕೋದಿಕ್ ಬಿಡಿ. ನಾನು ಇದೇ ಕಿವಿ ಮಾತು ಹೇಳೋದು. ನಿಮ್ಮನ್ನ ಒಕ್ಲೇಪುರ್ಸ್ಬಿಟ್ಟು ಊರ್ ಬಿಟ್ಟು ಓಡಿಸೋಂತ ಇಂಟೆನ್ಷನ್ ನಮ್ದಲ್ಲ. ಹಳ್ಳಿ ಭಾಗದಿಂದ ಬಂದಿರ್ತೀರಾ, ಟೌನ್ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ವ್ಯಾಪಾರ ಜಾಸ್ತಿ ಆಗತ್ತೆ ಅಂತ ಬಂದಿರ್ತೀರಾ. ವ್ಯಾಪಾರ ಮಾಡ್ಕೊಂಡು ಹೊರಟ್ಬಿಡಿ, ನೀವು ಅಲ್ಲೇ ಪರ್ಮನೆಂಟ್ ಆಗಿ ಕೂರ್ಬೇಡಿ. ಒಂದು ವೇಳೆ ನಿಮಗೆ ಜಾಗ ಬೇಕು ಅಂತಂದ್ರೆ ಈಗ ಆಲ್ರೆಡಿ ನಮ್ಮ ತಾಲೂಕು ಆಫೀಸ್ ಹಿಂಭಾಗದಲ್ಲೇ ಒಂದು ಶಾಲಾ ಮೈದಾನ ಅಂತ ಮುಂದೆಗಡೆ ಇದೆ ಒಂದು ಜಾಗ, ಅಲ್ಲಿ ಮಾಡ್ಕೊಳ್ಳಿ. ನೀವೆಲ್ಲ ಒಗ್ಗಟ್ಟಿಂದ ಹೋಗಿ ವ್ಯಾಪಾರಸ್ಥರೆಲ್ಲ ನೀವು ಅಲ್ಲಿ ಹೋದ್ರೆ ಜನ ನಿಮ್ಮನ್ನು ಹುಡಿಕೊಂಡು ಬಂದೇ ಬರ್ತಾರೆ. ನೀವುಗಳು ದುಡ್ಡಾಸಿಗೆ ಒಬ್ಬ ಇಲ್ಲಿ ಮೇನ್ ರೋಡಲ್ಲಿ ವ್ಯಾಪಾರ ಮಾಡಿದ್ರೆ ಇನ್ನೊಬ್ಬ ಅಲ್ಲಿ ವ್ಯಾಪಾರ ಮಾಡಿದ್ರೆ ಅವ್ನು ವ್ಯಾಪಾರ ಆಗೋದಿಲ್ಲ. ಈ ಮೇನ್ ರೋಡಲ್ಲಿ ವ್ಯಾಪಾರ ಮಾಡೋನು ವ್ಯಾಪಾರ ಆಗತ್ತೆ. ಸೊ ಹಂಗಾಗಿ ನಿಮ್ಮಲ್ಲೇ ತಾರತಮ್ಯ ಇರ್ತದೆ. ನೀವು ಒಗ್ಗಟ್ಟು ಆಗದೆ ಇದ್ರೆ ಆ ರೀತಿ ಮಾಡೋದು ಕಷ್ಟ. ಇಲ್ಲಾಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಮಾಡ್ಕೊಂಡೋಗಿ ನೀವು ಬದುಕಿ ಇತರನ್ನ ಬದುಕೋದಿಕ್ ಬಿಡಿ. ಆ ಸ್ವಂತಕ್ಕಾಗಿ ನಾವ್ ಯಾವ್ದು ಮಾಡಲ್ಲ, ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತೇಳಿ ಸುಪ್ರೀಂ ಕೋರ್ಟಿನ ನಿರ್ದೇಶನ ಇದೆ. ನಮ್ಮ ಸಂವಿಧಾನದಲ್ಲಿ 19A ವಿಧಿನಡಿಯಲ್ಲಿ ಜೀವಿಸುವ ಹಕ್ಕು ಅಂತ ಬರುತ್ತೆ. ಜೀವಿಸುವ ಹಕ್ಕಿನ ಅಡಿನಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ, ಸರ್ಕಾರಿ ಇಲಾಖೆ ಕುಡಿಯ ನೀರು ಆಮೇಲೆ ಉಸಿರಾಡೋದಕ್ಕೆ ಒಂದು ಸ್ವಚ್ಛವಾದಂತಹ ಗಾಳಿ, ಈ ಫುಟ್ಪಾತ್ ಇವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಅದೆಲ್ಲ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಸೊ ಆ ಒಂದು ನೆಲೆಗಟ್ಟಿನಲ್ಲಿ ಮಾಡ್ತಾ ಇದೀವಿ. ನಮ್ಮ ಸ್ವಂತ ಇಂಟೆನ್ಷನ್ ಯಾವುದೂ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಯಾರೇನು ಮಾತಾಡೋದಕ್ಕೆ ಬರೋದಿಲ್ಲ. ಆರ್ಡ್ರೇನೆ ಇದು ಒಬ್ರಿಗೊಂದು ಮಾಡ್ತಾ ಇಲ್ಲ, ಎಲ್ಲರಿಗೂ ಹೊಡಿತಾ ಇದ್ದಾರೆ. ಅದರಿಂದ ನಾವು ಅಡ್ಡಿಪಡಿಸೋದಕ್ಕಾಗೋದಿಲ್ಲ. ಈಗ ನಮ್ಮಂಗಿನೂ ಎಲ್ಲ ಹೊಡೆದಿದ್ದಾರೆ, ಏನು ಮಾತಾಡೋದಕ್ಕಾಗೋದಿಲ್ಲ. ಅಂದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ನಷ್ಟ ಆಗುತ್ತೆ? ಕೆಲವು ಅಂಗಡಿಗಳು ಹೈಟ್ ಇದಾವೆ, ನಾವು ಹತ್ತಕ್ಕಿಳಿಯೋಕ್ಕೆ ಕಸ್ಟಮರ್ ತೊಂದರೆ ಆಗ್ತದೆ. ನಾವು ನಗರಸಭೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಸುಮಾರು ವರ್ಷಗಳಿಂದ ಕಟ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಕೆಲವು ಕಡೆ ಹೈಟ್ ಇರ್ತದೆ, ಕೆಲವು ಕಡೆ ಕಡಿಮೆ ಇದ್ದಾವೆ. ಸ್ವಲ್ಪ ಕಸ್ಟಮರ್ ಪ್ರಾಬ್ಲಮ್ ಆಗ್ತದೆ, ಬಿಸ್ನೆಸ್ ಡೌನ್ ಆಗ್ತವೆ. ಸುಪ್ರೀಂ ಕೋರ್ಟ್ ಆದರೂ ನಾವು ತಲೆ ಬಾಗಲೇಬೇಕು. ಅಗಲೀಕರಣ ಬೇಕೇ ಬೇಕು. ಇದು ಜನಗಳಿಗೆ ಅವಾಗೆಲ್ಲ ಗೊತ್ತಾಗಿಲ್ಲ. ಏನೋ ಒಂದು ಇರೋ ಜಾಗದಲ್ಲಿ ಇವಾಗ ನಮ್ಮದು 70-75% ರೋಡ್ಗೆ ಹೋಗ್ಬಿಡ್ತು. ಇರೋದ್ರಾಗ ಏನೋ ಅಡ್ಜಸ್ಟ್ ಮಾಡಿ ಕಟ್ಟಿದ್ವಿ. ಅದರಲ್ಲೂ ಇವೆಲ್ಲ ಮೆಟ್ಲು ಇವೆಲ್ಲ ಹೊಡೆಯೋದ್ರಿಂದ ನಮಗೆ ತೊಂದರೆನೇ, ಕೆಲವ್ರಿಗೆ ತೊಂದರೆನೇ, ಕಡಿಮೆ ಜಾಗ ಇರೋರ್ಗೆ ತೊಂದರೆನೇ. ಏನೋ ಅವರು ಅನುಕೂಲಕ್ಕೆ ಎಲ್ಲ ಮೆಟ್ಲು ಪಟ್ಲೆಲ್ಲ ಹಾಕೊಂಡಿದ್ರು. ಏನು ಮಾಡೋಕ್ಕಾಗಲ್ಲ. ಹೇಳ್ತೀನಲ್ಲ, ಸುಪ್ರೀಂ ಕೋರ್ಟ್ ಆರ್ಡ್ರ್ ತಲೆ ಬಾಗಲೇಬೇಕು.